ಸುದ್ದಿ ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ಸರ್ಕಲ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಚಿಕ್ಕಬಳ್ಳಾಪುರ ಜಿಲ್ಲಾ ಒಬಿಸಿ ಮೋರ್ಚಾದ ವತಿಯಿಂದ ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಏರ್ಪಡಿಸಲಾಗಿತ್ತು. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಜಿಲ್ಲಾ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾದ ಅಧ್ಯಕ್ಷ ಆಂಜನೇಯಗೌಡ ಮಾತನಾಡುತ್ತಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಮೀಸಲಿಟ್ಟ ಅನುದಾನವನ್ನು ಬಿಡುಗಡೆ ಮಾಡದೆ ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಅವರು, ಇದರಿಂದಾಗಿ ಹಿಂದುಳಿದ ವರ್ಗಗಳಿಗೆ ಸರ್ಕಾರದಿಂದ ದೊರೆಯುತ್ತಿದ್ದ ಸಹಾಯಧನ ಹಾಗೂ ಇನ್ನಿತರೆ ಸವಲತ್ತುಗಳಿಗೆ ಕತ್ತರಿ ಬಿದ್ದಿದೆ. ಸರ್ಕಾರ ಈ ಕೂಡಲೇ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಮೀಸಲಿಟ್ಟ ಅನುದಾನವನ್ನು ಬಿಡುಗಡೆ ಮಾಡಬೇಕೆಂದು ಅವರು ಸರ್ಕಾರವನ್ನು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಿದ್ದರು. ನಂತರ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಎಚ್.ಎಸ್. ಮುರಳೀಧರ್, ಲಕ್ಷ್ಮೀಪತಿ, ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಕೆ.ಆರ್. ಅಂಜಿನಪ್ಪ, ಆಂಜನೇಯಗೌಡ, ನರೇಶ್, ಮಾಜಿ ಶಾಸಕರಾದ ರಾಜಣ್ಣ, ವೆಂಕಟೇಶ್, ಸುಮತಿ, ವೇಣುಮಾಧವ, ಪ್ರತಾಪ್, ಸುರೇಂದ್ರಗೌಡ, ಮಧುಚಂದ್ರ ಹಾಗೂ ಇನ್ನಿತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ವರದಿ ಗಜೇಂದ್ರ, ಸುದ್ದಿ ಸಾಕ್ಷಿ ನ್ಯೂಸ್, ಚಿಕ್ಕಬಳ್ಳಾಪುರ. ಏನಕ್ಕಾಗಿ ಪ್ರತಿಭಟನೆಯನ್ನು ಮಾಡಿದ್ದೇವೆ ಅನ್ನುವಂಥದ್ದನ್ನು ವಿಚಾರವನ್ನು ಎಲ್ಲ ಗಮನಕ್ಕೆ ತಂದಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಮತ್ತು ಅವರು ಬಜೆಟ್ ಮಾಡಿದ ನಂತರ ಬಜೆಟಲ್ಲಿ ಹೇಳಿಕೊಂಡಿದ್ದರು, ಹಿಂದುಳಿದ ವರ್ಗಗಳಿಗೆ ಇಷ್ಟು ಕೋಟಿ ಹಣವನ್ನು ಮೀಸಲಿಟ್ಟಿದ್ದೇವೆ, ಅರಿವು ಯೋಜನೆಗೆ ಇಷ್ಟು, ಗಂಗಾ ಕಲ್ಯಾಣ ಯೋಜನೆಗೆ ಇಷ್ಟು ಅಂತೆಲ್ಲ ಸುಮ್ಮನೆ ಡೋಂಗಿ ಪ್ರಚಾರಕ್ಕಾಗಿ ಅವರು ಯೋಜನೆಗಳನ್ನು ಘೋಷಣೆಯನ್ನು ಮಾಡಿ ಅದಕ್ಕೆ ಅನುದಾನವನ್ನು ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಆದರೆ ಇದುವರೆಗೆ ತನಕ ನೋಡ್ತಾ ಇದ್ರೆ 1.5-2 ವರ್ಷದಲ್ಲಿ ಆ ನಿಗಮಗಳಿಗೆ ಬರಬೇಕಾಗಿರುವಂಥ ಯಾವುದೇ ಅನುದಾನ ಅವರ ಬಜೆಟ್ನಲ್ಲಿ ಏನು ಪ್ರಸ್ತಾಪ ಮಾಡಿದ್ರು ಕೊಟ್ಟಿದ್ದೀವಿ ಅಂತ ಹೇಳಿದರೆ ಅದು ವಾಸ್ತವವಾಗಿ ಅಲ್ಲವೇ ಅಲ್ಲ, ಕೊಡ್ತಾನೂ ಇಲ್ಲ. ಬರೀ ಪೇಪರಲ್ಲಿ ಅವರು ಬಜೆಟ್ನ ಮಂಡನೆ ಮಾಡೋದಕ್ಕೆ ಜನರಿಗೆ ಮತ್ತು ಆ ಹಿಂದುಳಿದ ವರ್ಗಗಳ ಕಣ್ಣೊರೆಸೋದಕ್ಕೋಸ್ಕರ ಮಾಡಿರುವಂಥದ್ದು. ಆದರೆ ವಾಸ್ತವದಲ್ಲಿ ಏನಿದೆ ಅಂದರೆ ಯಾವುದೇ ಮಂಡಳಿಗಳಿಗೆ ಒಂದು ಕಡೆ ಹಿಂದುಳಿದ ವರ್ಗಗಳ ಮತ್ತು ತೀರಾ ಹಿಂದುಳಿದ ವರ್ಗಗಳೇನಿದೆ ಅವಕ್ಕೆ ಮತ್ತು ರಾಜ್ಯದಲ್ಲಿ ಯಾವ ಬೇರೆ ಬೇರೆ ಮಂಡಳಿಗಳಿದೆ ಸಮಾಜಗಳಿಗೆ ಸಂಬಂಧಪಟ್ಟ ಹಾಗೆ ಅದಕ್ಕೆಲ್ಲ ಅನುದಾನ ಸಂಪೂರ್ಣವಾಗಿ ಸ್ಥಗಿತ ಮಾಡಿದ್ದಾರೆ. ಆದ್ದರಿಂದಾಗಿ ಆ ಸಮಾಜಕ್ಕೆ ಕೊಡಬೇಕಾಗಿರುವಂಥ ಪ್ರಾತಿನಿಧ್ಯವಾಗಿರ್ಬೋದು, ಏನು ಸಹಾಯವನ್ನು ಮಾಡಬೇಕಾಗಿತ್ತು, ಅವ್ರಿಗೇನೆಲ್ಲ ಅನುಕೂಲಗಳು ಅವರಿಗೆ ಆಗಬೇಕಾಗಿತ್ತು ಆ ಅನುಕೂಲಗಳು ಆಗದೇ ಇರೋ ಹಾಗೆ ಮಾಡಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ.